ಹರೇ ಕೃಷ್ಣ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಸ್ನೇಹ. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಶೈಲಿಯ ಹರಾಬರಾ ಕಬಾಬನ್ನು ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹರಾಬರಾ ಕಬಾಬ್ ಮಾಡಲು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಮತ್ತು 1 ಬಟ್ಟಲು ಹಸಿ ಬಟಾಣಿ ಎರಡನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ 2-3 ನಿಮಿಷದವರೆಗೆ ಬೇಯಿಸಿಕೊಳ್ತಾ ಇದ್ದೀನಿ. ಬೇಯಿಸಿದ ಸೊಪ್ಪು ಮತ್ತು ಬಟಾಣಿಯನ್ನು ಕೋಲ್ಡ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡಿ ನಂತರ ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ನೀರಿನ ಅಂಶವನ್ನು ತೆಗೆಯಬೇಕು. ಕಬಾಬ್ ಮಾಡಲಿಕ್ಕೆ ನಾವಿಲ್ಲಿ ಸ್ವಲ್ಪವೂ ನೀರು ಹಾಕ್ತಾ ಇಲ್ಲ. ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು. ಈಗ ಒಗ್ಗರಣೆಗೆ 2 ಟೀ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 3 ಮೆಣಸಿನಕಾಯಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಮತ್ತು ಸ್ವಲ್ಪ ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಗಜ್ಜರಿಯನ್ನು ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಈ ಒಗ್ಗರಣೆಗೆ ಚಾಟ್ ಪೌಡರ್ ಮತ್ತು ವೈಟ್ ಪೆಪ್ಪರ್ ಪೌಡರನ್ನು ಹಾಕೋಬಹುದು. ಈಗ ಇದು ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಅಲ್ಲಿವರೆಗೂ ನಾನು ಸ್ವಲ್ಪ ಪನ್ನೀರನ್ನು ಹೆಚ್ಚಿಟ್ಕೋತಾ ಇದ್ದೀನಿ ಮತ್ತು ಬೇಯಿಸಿದ ಆಲೂಗಡ್ಡೆಯನ್ನು ಹೆಚ್ಚಿಟ್ಕೋತಾ ಇದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಮತ್ತು ಗಾರ್ನಿಷಿಗೆ ಅಂತ ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೀನಿ. ಬೇಯಿಸಿದ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪು, ಹೆಚ್ಚಿದ ಪನ್ನೀರ್ ಮತ್ತು ಆಲೂಗಡ್ಡೆ, ಪುದೀನ ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ, 2 ಟೀ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ 2 ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೋಬಹುದು ಮತ್ತು ಬ್ರೆಡ್ ಕ್ರಮ್ಸ್ ಸಹ ಹಾಕ್ಕೋಬಹುದು. ಈಗ ನೋಡಿ, ಚೆನ್ನಾಗಿ ಕಲಸಿ ಆಗಿದೆ. ನೆಕ್ಸ್ಟ್ ಇದನ್ನು ಸ್ಮಾಲ್ ಕಟ್ಲೆಟ್ ಆಗಿ ಮಾಡೋಣ. ಈಸಿಯಾಗಿ ನೀವು ಕಟ್ಲೆಟ್ ಆಗಿ ಮಾಡ್ಕೋಬಹುದು. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ನಂತರ ಕಟ್ಲೆಟ್ ಮಧ್ಯದಲ್ಲಿ ಒಂದು ಕ್ಯಾಶೂ ನಟ್ ಪೀಸನ್ನು ಇಡ್ತಾ ಇದ್ದೀನಿ. ವೀಕ್ಷಕರೇ, ನೀವಿನ್ನೂ ನಮ್ಮ ನಮಃ ನಳಪಾಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ನೀವು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಮಾಡುವುದರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ನೆಕ್ಸ್ಟ್ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ಸ್ವಲ್ಪ ತುಪ್ಪ ಹಾಕಿ ಶಾಲೋ ಫ್ರೈ ಮಾಡ್ಕೋಬಹುದು, ಇಲ್ಲ ಎಣ್ಣೆಯಲ್ಲೇ ಬೇಕಾದರೂ ಶಾಲೋ ಫ್ರೈ ಮಾಡ್ಕೋಬಹುದು. ಈಗ ಆಯಿಲ್ ಬಿಸಿಯಾಗಿದೆ ಅಂತ ನೋಡಿಕೊಂಡು ಒಂದೊಂದಾಗಿ ಕಟ್ಲೆಟನ್ನು ಎಣ್ಣೆಗೆ ಬಿಡೋಣ. ಆದಷ್ಟು ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗ್ತಾ ಇದೆ. ನೀವು ಹರಾಬರಾ ಕಬಾಬ್ಗೆ ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಸಹ ಫೈನ್ ಚಾಪ್ ಮಾಡಿ ಹಾಕ್ಕೋಬಹುದು. ಯೂಶ್ವಲ್ ಆಗಿ ಹರಾಬರಾ ಕಬಾಬ್ ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲ ಗ್ರೀನ್ ವೆಜೀಸ್ನ ಬಳಸ್ಕೊಂಡು ಕಡಿಮೆ ಆಯಿಲಲ್ಲಿ ಮಾಡುವಂತಹ ರೆಸ್ಟೋರೆಂಟ್ ಶೈಲಿಯ ಸ್ಟಾರ್ಟರ್ ರೆಸಿಪಿಯಾದ ಹರಾಬರಾ ಕಬಾಬ್ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಹೇಗನ್ನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.